ರಾಧಾ ಮತ್ತು ಕೃಷ್ಣ ಇಬ್ಬರೂ ಪ್ರೀತಿಸುತ್ತಿದ್ದರು. ತಮ್ಮ ಪೋಷಕರ ಇಚ್ಛೆಗೆ ವಿರುದ್ಧವಾಗಿ ಮದುವೆಯಾಗಿದ್ದರು. ಅವರು ಸಂತೋಷದಿಂದ ತಮ್ಮ ಜೀವನವನ್ನು ಒಟ್ಟಾಗಿ ಸಾಗಿಸಿದರು. ಆದರೆ ಅವರಿಗೆ ತಮ್ಮದೇ ಮಕ್ಕಳಿಲ್ಲ. ವಯೋವೃದ್ಧರಾಗಿದ್ದಾಗ ಅವರು ಅನಾರೋಗ್ಯದಿಂದ ಬಳಲಲು ಶುರುಮಾಡಿದರು ಮತ್ತು ಅವರಿಗೆ ನೋಡಿಕೊಳ್ಳಲು ಯಾರೂ ಇಲ್ಲದಾಗ ಅವರು ತಮ್ಮ ಕುಟುಂಬ ಸದಸ್ಯರೊಡನೆ ಸಹಾಯಕ್ಕಾಗಿ ಕೇಳಿದರು. ಆದರೆ ಅವರ ಕುಟುಂಬವು ಒಂದು ಷರತ್ತು ನೀಡಿದ್ರು, ಅವರು ಬೇರ್ಪಡಬೇಕೆಂದು. ಈ ಹೇಳಿಕೆ ಅವರಿಗೆ ದುಃಖ ತಂದರೂ ದಂಪತಿ ಒಪ್ಪಿಕೊಂಡು ಹೋಗಿದರು. ಅವರು ಪ್ರೀತಿ ದೈಹಿಕವಾಗಿದ್ದಲ್ಲ, ಅದು ಪರಿಶುದ್ಧವಾಗಿದ್ದು ಅದು ಬದಲಾಗುವುದಿಲ್ಲವೆಂದು ನಂಬಿದ್ದರು. ಆ ಷರತ್ತು ಒಪ್ಪಿಕೊಂಡರು. ಪ್ರತ್ಯೇಕವಾದ ನಂತರ ಅವರು ಸಂತೋಷದಿಂದ ಇರಲಿಲ್ಲ ಮತ್ತು ಕುಟುಂಬದವರು ತಮ್ಮ ಮದುವೆಗೆ ವಿರೋಧಿಸಿದ್ದನ್ನು ನೆನಪಿಸಿ ಅವರಿಗೆ ಕಿರುಕುಳ ನೀಡಿದರು. ಕೊನೆಗೆ ಮತ್ತೆ ಒಂದಾಗಲು ತೀರ್ಮಾನಿಸಿದರು. ಅವರು ತಮ್ಮ ಪ್ರೀತಿ ಚಿಗುರಿದ ಸ್ಥಳದಲ್ಲಿ ಭೇಟಿಯಾದರು. ತನ್ನ ಜೀವನದ ಸವಿ ನೆನಪುಗಳನ್ನು ಮೆಲುಕು ಹಾಕಿದರು. ಅಲ್ಲಿ ವಿಷ ಸೇವಿಸಿ ಸಾವಿನಲ್ಲಿ ಒಂದಾದರು. ಪ್ರೀತಿಯನ್ನು ಉಳಿಸಿಕೊಂಡು ಕೊನೆಗೆ ಈ ಕ್ರೂರ ಪ್ರಪಂಚದಿಂದ ನಿರ್ಗಮಿಸಿದವರು.